ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈಗಾಗಲೇ ಗೊತ್ತಿದೆ ಎಚ್.ಡಿ. ರೇವಣ್ಣ ಅವರನ್ನು ಏನು ಈಗಾಗಲೇ ಒಂದು ಕಸ್ಟಡಿಗೆ ಕೊಟ್ಟಿದ್ದಾರೆ. ಇದರ ಕುರಿತಾಗಿ ಒಂದು ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಹಾಗೆಯೇ ಈ ಪ್ರಜ್ವಲ್ ರೇವಣ್ಣ ಬರ್ತಾನೆ ಅಂತ ನಿನ್ನೆ ರಾತ್ರಿ ಎಲ್ಲ ಕಾಯ್ತಿದ್ರು SIT ಅವರು ಏರ್ಪೋರ್ಟ್ನಲ್ಲಿ. ಆದರೆ ಬರಲೇ ಇಲ್ಲ ಕೊನೆಗೂ. ಇದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ತಿಳ್ಕೊಂಡು ಬರೋಣ. ಏನಾಯಿತು ಹಾಗಾದರೆ, ರೇವಣ್ಣ ಅವರಿಗೆ ಏನಾಗಿದೆ? ಇಲ್ಲಿ ಬಹಳಷ್ಟು ಜನ ನಮ್ಮ ರಾಜಕಾರಣಿಗಳೇನಿದ್ದಾರೆ, ಈ ರಾಜಕಾರಣಿಗಳು ನಮ್ಮ ಭಾರತದಲ್ಲಿ ಅಂತಲ್ಲ ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಜನರು ಪುತ್ರ ವ್ಯಾಮೋಹಕ್ಕೆ ಬಿದ್ದು ತಮ್ಮ ಜೀವನವನ್ನೇ ಬಲಿ ಕೊಟ್ಟಿದ್ದಾರೆ ಕೂಡ. ಹಾಗೆಯೇ ಆ ರೀತಿಯಾಗಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಈಗಾಗಲೇ ಮೊನ್ನೆ ನೋಡಿದ್ವಿ, ಪುತ್ರ ವ್ಯಾಮೋಹಕ್ಕೆ ಯಾವುದೋ ಒಂದು ರೀಸನ್ಗೆ ಏನು ದೇವೇಗೌಡರು ತಮ್ಮ ಈ ರೇವಣ್ಣ ಅವರನ್ನು ಅವರ ಮನೆಯಲ್ಲಿ ಕೂರಿಸ್ಕೊಂಡಿದ್ರು. ಅಲ್ಲಿ ಹೋಗಿ SIT ಅಧಿಕಾರಿಗಳು ರೇವಣ್ಣ ಅವರನ್ನು ಅರೆಸ್ಟ್ ಮಾಡ್ತಾರೆ. ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ ಮೇಲೆ ಅಲ್ಲಿ ದೇವೇಗೌಡರು ಯಾಕೆ ಅವರ ಮನೆಯಲ್ಲಿ ಕೂರಿಸ್ಕೊಂಡಿದ್ರು ರೇವಣ್ಣ ಅವರನ್ನು ಅಂತ ಹೇಳಿಬಿಟ್ಟು ಚರ್ಚೆಗಳು ಶುರುವಾಗುತ್ತೆ. ಏನಾದರೂ ದೇವೇಗೌಡರೇ ಅವರನ್ನು ತಪ್ಪಿಸೋದಕ್ಕೆ ಏನೋ ಅಲ್ಲಿ ಬಂದು ಹುಡಿಕೊಂಡು ಬರಲ್ಲ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕೂರಿಸ್ಕೊಂಡಿದ್ರ ಅನ್ನೋದು. ಹಾಗೆಯೇ ಈಗ ಅದೇ ರೀತಿಯಾದಂಥ ಸಂಕಷ್ಟ ರೇವಣ್ಣ ಅವರಿಗೆ ಕೂಡ ಇಲ್ಲಿ ಬಂದಿದೆ ಅಂತಲೂ ಹೇಳ್ಬೋದು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದರೆ, ಗೆಳೆಯರೇ ನೋಡಿ, ಎಚ್.ಡಿ. ರೇವಣ್ಣ ಅವರ ಪುತ್ರ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ, ಈತ ಎಲ್ಲವನ್ನ ಮಾಡ್ದ, ಭಾಳಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ, ಅವನೆಲ್ಲ ಈಗ ಹೊರದೇಶದಲ್ಲಿ ಹೋಗಿ ಕುಳಿತುಕೊಂಡಿದ್ದಾನೆ. ಮೊದಲಿಗೆ ಜರ್ಮನಿಯಲ್ಲಿದ್ದ, ಅದಾದ ನಂತರ ಹೋಗಿ ದುಬೈಲೋ ಎಲ್ಲೋ ಇದ್ದಾನೆ, ಅದಾದ ಮೇಲೆ ಹಂಗೇರಿಯಲ್ಲಿದ್ದಾನೆ ಅಂತ ಮಾಹಿತಿಗಳು ಬಂತು ನಿನ್ನೆ. ಆದರೆ ಇಲ್ಲಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಒಬ್ಬರು KR ನಗರದಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ. ಅವರ ಮಗ ಬಂದುಬಿಟ್ಟು ನಮ್ಮಮ್ಮನನ್ನು 29ನೇ ತಾರೀಕು ಕರೆದುಕೊಂಡು ಹೋದ ಮೇಲೆ ನಮ್ಮಮ್ಮ ಇನ್ನೂ ಬಂದಿಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೇಂಟನ್ನು ಕೊಟ್ಟಾಗ ಆ ಒಂದು ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಆಗಿರುತ್ತೆ, ಇವರು ಏನಂದರೆ ರೇವಣ್ಣ ಅವರು ಕಿಡ್ನಾಪನ್ನು ಮಾಡಿರಬಹುದು ಅನ್ನುವಂಥದ್ದು ಉಲ್ಲೇಖ ಆಗಿರುತ್ತೆ. ಏಕೆಂದರೆ ಆ ಸಂತ್ರಸ್ತೆ, ಇಲ್ಲಿ ನಾವು ಬಹಳಷ್ಟು ವೀಡಿಯೋಗಳಿದ್ರೂ ಕೂಡ ಎಲ್ಲವೂ ಕೂಡ ಒಂದು ಒಪ್ಪಿತ ಸಂಬಂಧದಂತೆ ಬಹಳಷ್ಟು ವೀಡಿಯೋಗಳು ಕಾಣಿಸುತ್ತೆ. ಎಲ್ಲ ಒಂದು 2-3 ವೀಡಿಯೋಗಳನ್ನ ಬಿಟ್ಟರೆ ಅದರಲ್ಲಿ ಈಗ ರಿಲೀಸ್ ಆಗಿರ್ತಕ್ಕಂತಹ ವೀಡಿಯೋದಲ್ಲಿ ಒಂದು ಹೈಲೈಟ್ ಆಗಿರ್ತಕ್ಕಂಥ ವೀಡಿಯೋ ಅಂದರೆ ಈ ಒಬ್ಬರು ಸಂತ್ರಸ್ತೆ ಇದ್ದಾರಲ್ಲ ಇವರದ್ದೇ ಅಂತ ಹೇಳಲಾಗ್ತಾ ಇದೆ. ಅದು ಏಕೆಂದರೆ ಈ ಸಂತ್ರಸ್ತೆ ಬಂದುಬಿಟ್ಟು ಅವರ ಕಾಲನ್ನು ಹಿಡ್ಕೊಳ್ತಾರೆ, ಕಣ್ಣೀರನ್ನು ಹಾಕ್ತಾರೆ. ಪ್ರಜ್ವಲ್ ರೇವಣ್ಣ ಅವರದ್ದನ್ನು ಹಿಡ್ಕೊಂಡು ಕಣ್ಣೀರನ್ನ ಹಾಕಿ, ನಾನು ನಿಮ್ಮ ತಾಯಿ ವಯಸ್ಸಿನವರಪ್ಪ, ಬೇಡ ಅಂದ್ರೆ ನಾನು ಅಂಥವಳಲ್ಲ, ಬೇಡ ಅಂದರೂ ಕೂಡ ಬಿಡದೆ ಬಲಾತ್ಕಾರವನ್ನು ಮಾಡ್ತಾರೆ. ಇದು ಸಂತ್ರಸ್ತೆಯೇ ಹೇಳಿರುವಂಥದ್ದು. ಹಾಗೆ ಆ ವಿಡಿಯೋ ನೋಡಿದ್ದವ್ರಿಗೂ ಕೂಡ ಗೊತ್ತಿರುತ್ತೆ. ಆದರೆ ನೋಡೋಣ ಈಗ, ಹಾಗಾದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಕಿಡ್ನಾಪ್ ಮಾಡಿದ್ರು, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಕಿಡ್ನಾಪ್ ಯಾರನ್ನ ಮಾಡಿದ್ರು ಆ ಸಂತ್ರಸ್ತೆ ಹೇಳಿರೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಈಗ ನಿನ್ನೆ ಏನು ಒಂದು ನಡೆದಿದೆ, ಈ ಒಂದು ಜಡ್ಜ್ ಮುಂದೆ ಏನು ಹಾಜರುಪಡಿಸಿದ್ರು ಎಚ್.ಡಿ. ರೇವಣ್ಣ ಅವ್ರನ್ನ, ಅದರ ಬಗ್ಗೆ ಏನಾಯಿತು ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡು ಬರೋಣ ಸ್ನೇಹಿತರೆ. ಕೊನೆಗೂ ಜಡ್ಜ್ ಮುಂದೆ ನಿನ್ನೆ ಸಂಜೆ 3:30ಕ್ಕೆ ಕೋರಮಂಗಲದ ನಿವಾಸಕ್ಕೆ ಕರ್ಕೊಂಡು ಹೋದರು. ಅಂದರೆ ಕೋರಮಂಗಲದ NGVಯಲ್ಲಿರ್ತಕ್ಕಂಥ ಒಂದು ಜುಡಿಷಿಯರಿ ಬ್ಲಾಕ್ ಏನಿದೆ ಅಲ್ಲಿ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗ್ತಾರೆ. ಜಡ್ಜ್ ನಿವಾಸದಲ್ಲಿ ಕೂಡ ಜಡ್ಜ್ ಮುಂದೆ ಕೂಡ ನನ್ನ ರಾಜಕೀಯ ಭವಿಷ್ಯ ಹಾಳಾಗ್ತಾ ಇದೆ, ಹಾಗೆಯೇ ನನ್ನನ್ನು ಬೇಕು ಅಂತಲೇ ರಾಜಕೀಯವಾಗಿ ಈ ರೀತಿಯಾಗಿ ಉಪಯೋಗಿಸ್ಕೊಂಡು ತುಳಿಯೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಯಾವ ರೀತಿಯಾಗಿ ಅಂತ ಅದನ್ನು ರೇವಣ್ಣ ಅವರೇ ಹೇಳಬೇಕು. ಆದರೆ ಇಲ್ಲಿ ಗೊತ್ತಿದೆ ಎಲ್ಲರಿಗೂ, ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಏಕೆಂದರೆ ಇಷ್ಟು ದಿವಸ ನಾವು ಆಡಿದ್ದೆ ಆಟೋ ಅನ್ನೋ ಥರ ಆಡ್ತಿದ್ರು, ಏನು ಮಾಡ್ತಿದ್ರೋ ಗೊತ್ತಿಲ್ಲ ಅಪ್ಪ ಮಗ. ಆದರೆ ಈಗ ಸಂಕಷ್ಟ ಅಂತೂ ಎದುರಾಗಿದೆ. ಆ ಸಂಕಷ್ಟದಲ್ಲಿ ಇಲ್ಲಿ ಎಲ್ಲವನ್ನು ಆಲಿಸ್ತಾರೆ. SIT ಅವರು ಹೇಳ್ತಾರೆ, ನಿನ್ನೆ ರಾತ್ರಿಯಿಂದ ರೇವಣ್ಣ ಅವರು ನಮ್ಮ ಮನೆಯಲ್ಲಿದ್ದಾರೆ, ಅಂದರೆ ನಮ್ಮ ಕಸ್ಟಡಿಯಲ್ಲಿದ್ದಾರೆ. ನಮಗೆ ಅವರ ಮನೆಯಿಂದ ನಾವು ಕರೆದುಕೊಂಡು ಬಂದ್ವಿ, ದೇವೇಗೌಡರ ಮನೆಯಿಂದ ಅರೆಸ್ಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಕಸ್ಟಡಿಯಲ್ಲಿ ನಾವು ಏನೇ ಪ್ರಶ್ನೆಯನ್ನು ಕೇಳಿದರೂ ಕೂಡ ಇವರು ನನಗೆ ಗೊತ್ತಿಲ್ಲ ಅನ್ನೋ ಉತ್ತರವನ್ನು ಬಿಟ್ಟು ಏನನ್ನು ಹೇಳುತ್ತಿಲ್ಲ. ಹಾಗಾಗಿ ಇನ್ನೂ 4 ದಿನಗಳ ಕಸ್ಟಡಿಗೆ ಕೊಡಬೇಕು ಅಂತ. ಹಾಗಾಗಿ ಎಲ್ಲವನ್ನು ಆಲಿಸಿದಂತಹ ಒಂದು ನ್ಯಾಯಾಧೀಶರು ಕಸ್ಟಡಿಗೆ, ಅಂದರೆ SIT ಕಸ್ಟಡಿಗೆ, ಪೊಲೀಸ್ ಕಸ್ಟಡಿಗೆ 4 ದಿನಗಳ ಕಾಲ ಕೊಟ್ಟು ಆದೇಶವನ್ನು ಹೊರಡಿಸ್ತಾರೆ. ಆದರೆ ಎಚ್.ಡಿ. ರೇವಣ್ಣ ಅವರು ಅಲ್ಲೂ ಕೂಡ ಕಣ್ಣೀರನ್ನು ಹಾಕ್ತಾರೆ. ಹಾಗೆಯೇ ಅವರು ಹೊರಗೆ ಬಂದ ಸಂದರ್ಭದಲ್ಲಿ ನಾನೇನು ತಪ್ಪನ್ನು ಮಾಡಿಲ್ಲ, ರಾಜಕೀಯವಾಗಿ ಇಲ್ಲಿ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಯಾವ ರೀತಿಯಾಗಿ ಷಡ್ಯಂತ್ರ ಯಾರು ಮಾಡ್ತಿದ್ದಾರೆ ಅಂತ. ನಿಮ್ಮ ಮಗನ ವಿಡಿಯೋ ಷಡ್ಯಂತ್ರನ? ಹಾಗಾದರೆ ನೀವು ಅಂದರೆ ಯಾರನ್ನು ಇವಾಗ ಕಿಡ್ನಾಪ್ ಮಾಡಿಸಿದ್ರಿ ಅಂದರೂ ಅದು ಷಡ್ಯಂತ್ರನೂ ಗೊತ್ತಿಲ್ಲ. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಸಾಮಾನ್ಯವಾಗಿ ಪ್ರಶ್ನೆಗಳೇನೆಂದರೆ, ಈಗ SIT ಅವರು ಕೂಡ ಅದನ್ನೇ ಮುಂದೆ ಇಟ್ಟಿರೋದು ನ್ಯಾಯಾಧೀಶರ ಮುಂದೆ. ಏನು ಸಂತ್ರಸ್ತೆಯನ್ನು ಇವರು ಕರೆದುಕೊಂಡು ಇವರ
ಏನು ಆಪ್ತ ಸಹಾಯಕ ಕರೆದುಕೊಂಡು ಹೋಗಿದ್ರು ಇವರ ಆಪ್ತರು, ಆ ಆಪ್ತರು ಕರೆದುಕೊಂಡು ಹೋಗಿ ಇವರ ಆಪ್ತ ಸಹಾಯಕರ ಮನೆಯಲ್ಲಿ, ಅಂದರೆ ತೋಟದ ಮನೆಯಲ್ಲಿ ಇಟ್ಟಿದ್ರು ಅಂತಕ್ಕಂಥದ್ದು ಇಟ್ಟಿದ್ರು. ಹಾಗಾಗಿ ಅಲ್ಲಿ ಗೊತ್ತಿದೆ ಎಲ್ರಿಗೂ. ಅದಾದ ಮೇಲೆ ಏನೇನಾಯಿತು ಎಲ್ಲರೂ ನೋಡಿದ್ದೇವೆ. ಅಲ್ಲಿ ಹೋಗಿ SIT ಅವರು ಅವ್ರನ್ನ ಕರೆದುಕೊಂಡು ಬರ್ತಾರೆ. ಹಾಗೆಯೇ ಈ SITಯ ಮುಂದೆ ಏನು ಸಂತ್ರಸ್ತ ಇದ್ದಾರೆ ಆಕೆ ಕೂಡ ಹೇಳಿರುವಂಥದ್ದು, ಇವರು ನಮ್ಮನ್ನು ಉಳಿಸುವುದಿಲ್ಲ, ಇವರು ನಮ್ಮನ್ನು ಬದುಕಿಸೋದಿಲ್ಲ. ಈಗಾಗಲೇ ಬಹಳಷ್ಟು ಟಾರ್ಚರ್ನ ಕೊಟ್ಟಿದ್ದಾರೆ. ಯಾಕೆಂದರೆ ಅಂದರೆ ಆ ಸಂತ್ರಸ್ತ ಏನಿದ್ದಾರೆ ಅವರು ಆಪ್ತ ಸಹಾಯಕ, ಅಂದರೆ ಇವರಿಗೆ PA ಆಗಿದ್ದಂತಹ, ಇವರು ಮಂತ್ರಿ ಆಗಿದ್ದಾಗ PA ಆಗಿದ್ದಂತಹವರ ಮನೆಯಲ್ಲಿ ಸಿಕ್ಕಿರುವಂಥದ್ದು. ಹಾಗಾಗಿ ಇವಾಗಲೂ ಕೂಡ ಇವರ ಎಲ್ಲ ವ್ಯವಹಾರಗಳನ್ನ ಅವರೇ ನೋಡಿಕೊಳ್ಳುವಂಥದ್ದು. ಅಲ್ಲಿ ಸಿಕ್ಕಿರೋದ್ರಿಂದ ಬಹುತೇಕ ರೇವಣ್ಣನವರೇ ಮಾಡಿಸಿರಬಹುದು ಅನ್ನುವಂಥದ್ದು ಇದೆ. ಏಕೆಂದರೆ ಇವರ ಆಪ್ತರು ಕರೆದುಕೊಂಡು ಹೋದ್ರಲ್ಲ, ಅವರ ಸತೀಶ್ ಬಾಬು ಅಂತ ಹೇಳಿಬಿಟ್ಟು ಇವರ ಸಂಬಂಧಿ, ಅವರು ಕೂಡ ಈಗಾಗಲೇ ಗೊತ್ತಿದೆ ಎಲ್ಲರಿಗೂ, ಅರೆಸ್ಟ್ ಆಗಿದ್ದಾರೆ. ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರು ಹೇಳಿರೋ ಪ್ರಕಾರ ರೇವಣ್ಣನವರು ಮಾಡಲಿಕ್ಕೆ ಹೇಳಿದರು, ಹಾಗಾಗಿ ನಾನು ಮಾಡಿದ್ದೆ ಅಂತ ಹೇಳಿದ್ದಾರೆ. ಹಾಗೆಯೇ ರಾತ್ರಿ ಇದೆಲ್ಲ ಹೈ ಡ್ರಾಮಾಗಳ ನಡುವೆ ನಡೆದಿದ್ದು ಒಂದು ಏನಂದರೆ, ಪ್ರತಿದಿನ ನನಗೆ ಗೊತ್ತಿಲ್ಲ ರೇವಣ್ಣವರಿಗೆ ಇಷ್ಟು ದಿವಸ ಹುಷಾರಾಗಿದ್ದವ್ರಿಗೆ ಮೊನ್ನೆ ಅರೆಸ್ಟ್ ಆದಾಗ ಎದೆನೋವು ಬರುತ್ತೆ, ಮತ್ತು ರಾತ್ರಿ ಕೂಡ 11-11:30 ಮತ್ತೆ ಏನೋ ಪ್ರಾಬ್ಲಮ್, ಹೆಲ್ತ್ ಇಶ್ಯೂ ಅಂತ ಮತ್ತೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಟೆಸ್ಟ್ ಮಾಡಿಸಿ ವಾಪಸ್ ಕರ್ಕೊಂಡು ಬರ್ತಾರೆ. ಆದರೆ SITನಲ್ಲಿ ಮಲಗಲಿಕ್ಕೆ ಅವರಿಗೆ ಕೊಟ್ಟಿದ್ದೇನು ಗೊತ್ತಾ? ಕೇವಲ ಒಂದು ಹಾಸಿಗೆ, ಚಿಕ್ಕದು ಹಾಸಿಗೆನೋ ಚಾಪಿನೇನೋ ಕೊಟ್ಟಿದ್ದರು, ಹಾಗೆಯೇ ಒಂದೇ ಚೇರು. ಆದರೆ ರೇವಣ್ಣವರು ಸರಿಯಾಗಿ ನಿದ್ದೆ ಮಾಡಿಲ್ವಂತೆ. ಮಾಡೋದಕ್ಕೆ ಮುಂಚೆ ಸರಿಯಾಗಿ ಯೋಚನೆಯನ್ನು ಮಾಡಿದರೆ, ಈ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಮುಂಚೆ, ಕೆಟ್ಟ ನಿರ್ಧಾರಗಳನ್ನ ಮಾಡೋದಕ್ಕೆ ಮುಂಚೆ ಇವತ್ತು ನೀವು ಸರಿಯಾಗಿ ಮನೆಯಲ್ಲೇ ಮಲಗ್ತಿದ್ರೆ. ಆದರೆ ಮಾಡಿಲ್ಲ ಅದನ್ನು. ನೀವಾಗಲಿ ನಿಮ್ಮ ಪುತ್ರ ವ್ಯಾಮೋಹದಿಂದ ಇವತ್ತೇನು ನೀವು ಒಳಗಡೆ ಕೂತ್ಕೊಂಡಿದ್ದೀರಿ, ನೀವು ಒಳಗಡೆ ಕೂತ್ಕೊಂಡ್ರೆ ರೇವಣ್ಣವ್ರು ಒಳಗಡೆ ಕೂತ್ಕೊಂಡಿದ್ದಾರೆ, ಇವತ್ತು ಹೋಗಿ SITನಲ್ಲಿದ್ದಾರೆ. ಅವರಿಗೆ ಈಗ ಎಲ್ಲ ಎಂಕ್ವೈರಿಗಳು ನಡೀತಿದೆ. ಆದರೆ ಇವರ ಪುತ್ರನನ್ನು ರಾತ್ರಿ ಎಲ್ಲ ಪೊಲೀಸರು ಕಾಯ್ಕೊಂಡುಕೊಳ್ತಿದ್ದಾರೆ ಏರ್ಪೋರ್ಟ್ನಲ್ಲಿ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಬರ್ತಾನೆ ಅಂದರು. ಯಾಕೆಂದರೆ HD ದೇವೇಗೌಡ ಅವರೇ ಹೇಳಿದ್ದಾರಂತೆ, ಬಂದು ಸರೆಂಡರ್ ಆಗುವಂತ. ಸರೆಂಡರ್ ಆದರೆ ಮುಜುಗರನಾದರೂ ಅಟ್ಲೀಸ್ಟ್ ತಪ್ಪಿಸ್ಕೋಬೋದು. ಯಾಕೆಂದರೆ ಮೊನ್ನೆ ರೇವಣ್ಣವರು ಅರೆಸ್ಟ್ ಆಗಿದ್ದ ರೀತಿಯನ್ನು ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಏನಾಗಿದೆ ಅಂತ. ಆ ಮುಜುಗರವನ್ನಾದರೂ ತಪ್ಪಿಸ್ಕೋಬೋದು ಅಂತ. ಆದರೆ ನಿನ್ನೆ 3 ಗಂಟೆಯಿಂದ ಕಾಯ್ತಾ ಇದ್ದಾರೆ. ಬರ್ತಾರೆ ಆ ಫ್ಲೈಟು ಈ ಫ್ಲೈಟು, 5:15 ಒಂದು ಫ್ಲೈಟ್ ಇತ್ತು, ಅದಕ್ಕೆ ಬರ್ಬೋದು ಅಂತ. 6:40 ಫ್ಲೈಟ್ ಇತ್ತು, ಅದರಿಂದ ಅದಕ್ಕೆ ಬರ್ಬೋದು ದುಬೈಯಿಂದ ಅಂತ. ಸೊ ಹೀಗೆ ವೆಯ್ಟ್ ಮಾಡ್ತಾನೆ ಇದ್ರು, ಬರಲಿಲ್ಲ. ಕೊನೆಗೆ ಮಧ್ಯರಾತ್ರಿ ಒಂದು ಫ್ಲೈಟ್ ಬರುತ್ತೆ, ಅದರಲ್ಲಿ ಬರಬಹುದು ಅನ್ನೋದು ಕೂಡ ಇತ್ತು. ಅಂದರೆ ಮಾಧ್ಯಮದವರು ಬೆಳಿಗ್ಗೆ ಟೈಮ್ ಬಂದರೆ ನನಗೆ ಆವಾಗಲೇ ಇದ್ದಕ್ಕಿದ್ದ ಹಾಗೆ ಎಲ್ಲವನ್ನು ನನ್ನ ಬಗ್ಗೆ ಹೇಳ್ತಾರೆ, ಎಲ್ಲವನ್ನು ಏನೋ ತೋರಿಸ್ತಾರೆ ನನ್ನನ್ನು. ಹಾಗಾಗಿ ಮಧ್ಯರಾತ್ರಿ ಬಂದರೆ ಎಲ್ಲರೂ ಗೊತ್ತೇ ಇದೆ, ನಿದ್ದೆ ಮಾಡಿರ್ತಾರೆ. ಹಾಗಾಗಿ ಈ ವಿಷಯ ಏನೋ ಅಷ್ಟೊಂದು ನಾನು ಬಂದು ಸರೆಂಡರ್ ಆದರೆ ಗೊತ್ತಾಗಲ್ಲ ಅಂತನೋ, ಇಲ್ಲ ನನ್ನನ್ನು ಅರೆಸ್ಟ್ ಮಾಡಿದರೆ ಗೊತ್ತಾಗಲ್ಲ ಅಂತನೋ ಗೊತ್ತಿಲ್ಲ. ಏಕೆಂದರೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ಕೂಡ ಹೊರಡಿಸಿದ್ದಾರೆ. SIT ಅವರು CBI ಅವರಿಗೆ ಹೇಳಿದರು, ಒಂದು ಬ್ಲೂ ಕಾರ್ನರ್ ನೋಟಿಸ್ನ ಹೊರಡಿಸಿ ಅಂತ ಹೊರಡಿಸಿದ್ದಾರೆ. ಹಾಗಾಗಿ ಪ್ರಜ್ವಲ್ ಎಲ್ಲಿದ್ದರೂ ಕೂಡ ಬಿಡಲ್ಲ. ಈ ಒಂದು ಘಟನೆ ಏನಿದೆ ಇದು ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಸಾಕ್ಷಿಯಾಗಬೇಕು. ಅಂದರೆ ಇನ್ನೊಬ್ಬ ರಾಜಕಾರಣಿ ಕೆಟ್ಟದ್ದನ್ನು ಮಾಡೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಆ ರೀತಿಯಾಗಿ ಇದರಲ್ಲಿ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒಂದು ವಿಷಯ. ಏನಪ್ಪ ಇವರು ದಿನ ಇದೇ ವಿಷಯವನ್ನು ಮಾಡ್ಕೊಂಡು ಹೋಗ್ತಾರೆ, ಇನ್ನೇನು ವಿಷಯ ಸಿಗಲ್ವಾ ಅಂತ ಅನ್ಕೋಬೋದು. ಆದರೆ ಇಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಕತೆ, ವ್ಯಥೆಗಳು, ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ಸಂಕಷ್ಟಕ್ಕೆ ಸಿಕ್ಕಾಕೊಂಡು ಅವತ್ತು ನಗ್ತಾ ಇವನ ಜೊತೆ ಇದ್ದರು. ಹಾಗೆಯೇ ಇವನು ಯಾವ ರೀತಿಯಾಗಿ ವಿಡಿಯೋವನ್ನು ಮಾಡಿದ್ದಾನೆ, ಹಾಗೆ ಏನೆಲ್ಲ ಮಾಡಿದ್ದಾನೆ, ಯಾತಕ್ಕೋಸ್ಕರ ಈ ರೀತಿ ಮಾಡಿದ್ದಾನೆ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸಂತ್ರಸ್ತೆ ಹೇಳಿರುವಂಥದ್ದು, ಈತ ಏನನ್ನೆಲ್ಲ ಮಾಡ್ತಿದ್ದ ಅಂತ, ಯಾವ ಸಂತ್ರಸ್ತೆಯರು ಏನೇನನ್ನು ಹೇಳಿದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅವರ ಹೆಸರುಗಳು ನಮ್ಮ ಬಳಿ ಇದ್ದರೂ ಕೂಡ ದಯವಿಟ್ಟು ಅವರ ಹೆಸರನ್ನು ಹೇಳೋದಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆಯೇ ಇಲ್ಲಿ ಇನ್ನೂ ಒಂದು ವಿಷಯವನ್ನು ಗಮನಿಸಬೇಕು. ಕಸ್ಟಡಿಗೆ ಹೋಗುವಾಗ ಕೂಡ ರೇವಣ್ಣವರು 3 ನಿಂಬೆಹಣ್ಣನ್ನು ಅವ್ರ ಆಪ್ತರ ಯಾರೋ ಕೊಡ್ತಾರಂತೆ. ಆ 3 ನಿಂಬೆಹಣ್ಣನ್ನು ಹಿಡಿದುಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ನಿಂಬೆಹಣ್ಣನ್ನು ತೊಗೊಂಡು ಕಸ್ಟಡಿಗೆ ಒಳಗಡೆ ಬಿಡ್ತಾರಾ ಅಲ್ಲೋ ಇದೆಯಾ ಗೊತ್ತಿಲ್ಲ. ಒಟ್ಟಲ್ಲಿ ನಿಂಬೆಹಣ್ಣನ್ನು ಹಿಡ್ಕೊಂಡು ಹೋದರು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಇದೆ. ಹಾಗಾಗಿ ಗೆಳೆಯರೆ, ಈ ಒಂದು ಕೇಸ್ನಲ್ಲಿ ಪುತ್ರ ವ್ಯಾಮೋಹದಲ್ಲಿ ಸಿಲುಕೊಂಡಿರ್ತಕ್ಕಂಥ ರೇವಣ್ಣ ಅವರ ಬಗ್ಗೆ ಆಗಲಿ, ಅವರ ಪುತ್ರನ ಬಗ್ಗೆ ಆಗಲಿ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಯಾಕೆಂದರೆ ಈ ಒಂದು ವಿಷಯ ಈಗಾಗಲೇ ಕೇವಲ ರಾಷ್ಟ್ರ ಮಟ್ಟದಲ್ಲ ಅಲ್ಲ, ಇದು ವಿಶ್ವ ಮಟ್ಟದಲ್ಲಿ ಒಂದು ಹೆಸರನ್ನು ಮಾಡಿದೆ. ಹಾಗಾಗಿ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.